ಹಾಯ್ ಸ್ನೇಹಿತರೆ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಟ್ರಕ್ ಡ್ರೈವರು ರೋಡ್ಗೆ ಅಡ್ಡ ಹಾಕ್ಬಿಟ್ಟು ನಿಲ್ಲಿಸ್ಬಿಡ್ತಾನೆ. ಏನಕ್ಕೆ ನಿಲ್ಲಿಸ್ತಾನೆ, ಯಾಕೆ ನಿಲ್ಲಿಸ್ತಾನೆ ಅಂತ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ರೋಡ್ಗೆ ಅಡ್ಡ ಹಾಕಿದಾಗ 3.5 ಇಂದ 4 ಕಿಲೋಮೀಟ್ರು ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಟ್ರಾಫಿಕ್ ಜಾಮ್ ಆದಾಗ ಎಷ್ಟು ಜನ ಆಫೀಸಿಂದ ಹೋಗ್ತಾ ಇದ್ರು, ಮನೆಗಳಿಗೆ ಹೋಗ್ತಾ ಇದ್ರು, ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇದ್ರು, ಡೆಲಿವರಿಗಳಿಗೆ ಹೋಗೋ ಲೇಡೀಸ್ ಕೂಡ ಬರ್ತಾ ಇದ್ರು ಅದೇ ರೋಡಲ್ಲಿ. ಎಷ್ಟು ಸಮಸ್ಯೆ ಆಯ್ತಂದ್ರೆ ಆಗಲ್ಲ, ಅಷ್ಟು ಸಮಸ್ಯೆ ಆಗಿದೆ. ಲಾರಿ ಅಡ್ಡ ಹಾಕು ಆ ಡ್ರೈವರ್ ಹೋಗ್ಬಿಟ್ಟಿದ್ದಾನೆ. ಕಾರಣ ಯಾರು? ಅದು ಟ್ರಾಫಿಕ್ ಪೊಲೀಸ್. ಅವನು ಟ್ರಾಫಿಕ್ ಪೊಲೀಸ್ ಬಂದು ಈ ಲಾರಿ ಅವನು ಏನೇ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ, ಇಲ್ಲಾಂದರೆ ಡಾಕ್ಯುಮೆಂಟ್ಸು ಏನೋ ಸರಿ ಇಲ್ಲ ಅಂದರೆ ಅವನ್ನ ಸೈಡ್ಗೆ ಹಾಕ್ಸಿ ಅವನಿಗೆ ಫೈನ್ ಹಾಕಿ ಕಳಿಸ್ಬೋದಾಗಿತ್ತು. ಈ ಟ್ರಾಫಿಕ್ ಪೊಲೀಸ್ ಏನಿದ್ದಾನೆ, ಆ ಟ್ರಕ್ ಡ್ರೈವರ್ನ ಕೆಳಗಡೆ ಇಳಿಸಿ ಹೊಡೆದಿದ್ದಾನೆ. ಅವ್ನಿಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಹೊಡೆದಿದ್ದಾನೆ. ಜನಗಳ ಮುಂದೆ ಹೊಡೆದಿರೋದ್ರಿಂದ ಅವ್ನಿಗೆ ಅವಮಾನ ಆಯಿತು ಡ್ರೈವರ್ಗೆ. ಇಷ್ಟಪಟ್ಟು ಹೊಡಿತಾನಲ್ಲ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೂ ಕೂಡ ಹೊಡೆಯೋ ರೈಟ್ಸ್ ಕೊಟ್ಟವ್ರು ಯಾರು? ಈ ಟ್ರಾಫಿಕ್ ಪೊಲೀಸ್ಗೆ. ದನಕ್ಕೆ ಕೊಡ್ದಂಗೆ ಹೊಡಿತಾರೆ. ಈ ಹಳ್ಳಿ ಕಡೆ ದನಕ್ಕೆ ಹೊಡಿತಾರೆ ಹಳ್ಳಿ ಜನ, ರೈತರು. ಆ ರೀತಿ ಹೊಡೆದಿದ್ದಾನೆ ಡ್ರೈವರ್ಗೆ ಕೋಪ ಬಂತು, ಸ್ವಾಭಿಮಾನ ಇರ್ಬೋದು. ಅಷ್ಟು ಜನದ ಮುಂದೆ ಹೊಡೆಸ್ಕೊಂಡಾಗ ಕೆಲವರು ವಿಡಿಯೋಗಳು ಮಾಡ್ತಾ ಇದ್ರು. ಆ ವಿಡಿಯೋ ಮಾಡೋರಿಗೆ ಫಸ್ಟ್ ಉಗಿಬೇಕು. ವಿಡಿಯೋ ಮಾಡೋದು ಬಿಟ್ಟು ಟ್ರಾಫಿಕ್ ಪೊಲೀಸ್ಗೆ ಬುದ್ಧಿ ಹೇಳ್ಬೋದಾಗಿತ್ತು. ನಿಮಗೆ ರೈಟ್ಸ್ ಇಲ್ಲ, ಒಬ್ಬ ವ್ಯಕ್ತಿ ಮೇಲೆ ಕೈ ಮಾಡೋ ರೈಟ್ಸ್ ನಿಮ್ಗಿಲ್ಲ. ಅವನೇನೇ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ, ವೆಹಿಕಲ್ ಏನಾದ್ರು ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದರೆ, ಇನ್ಸೂರೆನ್ಸ್ ಇಲ್ಲ ಅಂದರೆ, DL ಇಲ್ಲ ಅಂದರೆ, ಅದಕ್ಕೆ ಫೈನ್ ಹಾಕಿ ಕಳಿಸಿ ಅಂತ ಹೇಳ್ಬೋದಾಗಿತ್ತು. ವಿಡಿಯೋ ಮಾಡ್ಕೊಂಡು ಮಜಾ ತಗೊಳ್ತಾ ಇದ್ರು ಕೆಲವರು. ಟ್ರಾಫಿಕ್ ಪೊಲೀಸ್ ಅವನು ಹೆಂಗೆ ಕೈ ಮಾಡ್ದ ಡ್ರೈವರ್ ಮೇಲೆ? ಅವ್ನಿಗೆ ಯಾರು ರೈಟ್ಸ್ ಕೊಟ್ಟರು? ಇದು ಟ್ರಾಫಿಕ್ ಪೊಲೀಸರು ಕೈ ಮಾಡೋ ರೂಲ್ಸು ಕೊಟ್ಟಿದ್ದಾರಾ ಗೌರ್ಮೆಂಟು? ಇಲ್ಲ ಯಾರು ಕೊಟ್ಟಿದ್ದಾರೆ? ಕೋರ್ಟಿಂದ ಅನುಮತಿ ಕೊಟ್ಟಿದ್ದಾರಾ? ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ನೀವು ಅವ್ರಿಗೆ ಹೊಡಿಬೋದು, ಪಬ್ಲಿಕ್ ಮುಂದೆ ಹೊಡಿಬೋದು, ಅವಮಾನ ಮಾಡ್ಬೋದು. 4 ಜನದ ಮುಂದೆ ಅವ್ರಿಗೆ ಹೊಡೆದಾಗ ಅವ್ರಿಗೆ ಅವಮಾನ ಆದರೆ ನೆಕ್ಸ್ಟ್ ಇನ್ನೊಂದ್ಸಲಿ ಅವರು ಈ ರೀತಿ ತಪ್ಪು ಮಾಡಲ್ಲ ಅಂತ ಏನಾದರೂ ಕೊಟ್ಟಿದ್ದಾರಾ ಟ್ರಾಫಿಕ್ ಪೊಲೀಸರಿಗೆ ರೈಟ್ಸು, ಈ ಥರ ಕೈ ಮಾಡಿ ಅಂತ? ಈ ಟ್ರಾಫಿಕ್ ಪೊಲೀಸವರಿಂದ ಇಷ್ಟೆಲ್ಲ ಸಮಸ್ಯೆ ಆಯಿತು. ಅದು ಒಬ್ಬ ಟ್ರಾಫಿಕ್ ಪೊಲೀಸು, ಮೋಸ್ಟ್ಲಿ ಅವನು ಕಾನ್ಸ್ಟೇಬಲ್ ಏನೋ ಇರ್ತಾನೆ, ಟ್ರಾಫಿಕ್ ಕ್ಲಿಯರ್ ಮಾಡೋ ಟ್ರಾಫಿಕ್ ಅವನು. ಅವನಿಗೆ ಮರ್ಯಾದೆ ಕೊಡ್ತಾ ಇಲ್ಲ ನಾನು. ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಮೇಲೆ ಹೇಗೆ ಕೈ ಮಾಡ್ತಾನೆ? ಯಾರು ರೈಟ್ಸ್ ಕೊಟ್ಟಿದ್ದು ಅವನಿಗೆ? ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಅವರು ಯಾವ ರೀತಿ ನಡ್ಕೊಬೇಕಾಗಿತ್ತು? ಟ್ರಾಫಿಕ್ನ ಕ್ಲಿಯರ್ ಮಾಡಬೇಕಾಗಿತ್ತು. ಇನ್ ಕೇಸ್ ಅವ್ನು ಏನೇ ಮಿಸ್ಟೇಕ್ ಮಾಡಿದ್ರು ಕಾನೂನು ಪ್ರಕಾರ ಏನು ಕೈಗೊಳ್ಬೋದು ಅವ್ನೇನಾದ್ರೂ ಜಾಸ್ತಿ ಮಾತಾಡಿದ್ರು ಕೂಡ ಅವನ್ನ ಪೊಲೀಸ್ ಕರೆಸಿ ಅವ್ನ ಅರೆಸ್ಟ್ ಮಾಡಿಸ್ಬೋದಾಗಿತ್ತು. ಇನ್ ಕೇಸ್ ಅವನು ಮಿಸ್ಟೇಕ್ ಮಾಡಿ ಅವನೇನಾದರೂ ಇವರು ಕೇಳಿದಾಗ ಅವನು ರಾಂಗ್ ಆಗಿ ಮಾತಾಡಿದ್ರು ಕೂಡ ಕೈ ಮಾಡೋ ರೂಲ್ಸ್ ಇವಾಗಿಲ್ಲ. ಕೈ ಮಾಡಿದ್ದಾರೆ, ಅದು ತಪ್ಪು. ಡ್ರೈವರ್ಗೆ ಸ್ವಾಭಿಮಾನ ಅಂದಿರುತ್ತೆ, ಕಷ್ಟಪಟ್ಟು ದುಡಿತಾರೆ, ಎಷ್ಟೋ 1000 ಕಿಲೋಮೀಟರ್ಗಳು ಗಾಡಿ ಓಡಿಸ್ತಾ ಇರ್ತಾರೆ, ನಿದ್ದೆ ಇಲ್ಲದೆ, ಫ್ಯಾಮಿಲಿ ಬಿಟ್ಟು ಬದುಕ್ತಿರುವಂಥ ಜೀವಗಳವು. ಅವಮಾನ ಆದಾಗ ಏನು ಮಾಡ್ತಾರೆ? ಇವನ್ ಕೈ ನಾನು ಹೊಡ್ಸ್ಕೊಬೇಕು. ಅವನು ತಿರ್ಗಿ ಅವನು ಏನಾದರೂ ಹೊಡೆದಿದ್ರೆ ಇದೇ ಪೊಲೀಸವ್ರನ್ನ ಅವ್ನ ಅರೆಸ್ಟ್ ಮಾಡ್ಕೊಂಡು ಹೊರಗಡೆ ಆಗ್ತಾಯಿದ್ರು. ಆ ಪೊಲೀಸು ಇವಾಗ ಯಾರು ಟ್ರಾಫಿಕ್ ಅವನು ಹೊಡೆದ ಅವನಿಂದ ಕೋಪಗೊಂಡು ಏನು ಮಾಡಿದ್ರು, ಟ್ರಕ್ ಡ್ರೈವರು ರೋಡ್ಗೆ ಅಡ್ಡ ಹಾಕ್ತಾರೆ. ರೋಡ್ಗೆ ಅಡ್ಡ ಹಾಕಿದಾಗ 4 ಇಂದ 5 ಕಿಲೋಮೀಟ್ರ್, 3.5 ಇಂದ 4 ಕಿಲೋಮೀಟ್ರ್, ಮ್ಯಾಕ್ಸ್ ಟು ಮ್ಯಾಕ್ಸ್ 5 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಸಿಲ್ಕ್ ಬೋರ್ಡ್ವರೆಗೂ ಟ್ರಾಫಿಕ್ ಆಗಿತ್ತಂತೆ. ಎಷ್ಟು ಸಮಸ್ಯೆ ಆಗಿರ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಟ್ರಾಫಿಕ್ ಪೊಲೀಸ್ ಯಾರಿದ್ದಾನೆ ಇವನಿಗೆ ಶಿಕ್ಷೆ ಆಗಬೇಕು, ಕಾನೂನು ರೀತಿ ಇವನ್ನ ಅವಮಾನ ತಗಬೇಕು. ಆ ಡ್ರೈವರ್ ಯಾರಿದ್ದಾರೆ ಅವ್ರಿಗೆ ಸಾರಿ ಕೇಳಬೇಕು, ಅವ್ರ ಫ್ಯಾಮಿಲಿಗೆ ಸಾರಿ ಕೇಳಬೇಕು. ಅಂದರೆ ಅವ್ರ ಅಮ್ಮ ಇರ್ಬೋದು, ಅವ್ರ ಹೆಂಡತಿ ಇರ್ಬೋದು, ಎಷ್ಟು ನೊಂದಿರ್ತಾರೆ. ಆ 4 ಜನದ ಮುಂದೆ ಹೊಡೆದ್ರೆ ಅದು ವಿಡಿಯೋಗಳು ಕೂಡ ವೈರಲ್ ಆಗಿದೆ. ನೀವು ನೋಡಿರ್ಬೋದು. ಈ ವ್ಯಕ್ತಿನ ಅಮಾನತ್ ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಟ್ಟು, ಆ ಟ್ರಾಫಿಕ್ ಡ್ರೈವರ್ ಏನೇ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಅವ್ರಿಗೂ ಫೈನ್ ಹಾಕಿ, ತಪ್ಪೇನಿಲ್ಲ. ಫೈನ್ ಹಾಕಿದ್ರೆ ನೆಕ್ಸ್ಟ್ ಅವರು ಫಾಲೋ ಮಾಡ್ತಾರೆ. ಬಟ್ ಇದು ಹೊಡೆದಿದ್ದು ತಪ್ಪು. ಈ ಟ್ರಾಫಿಕ್ ಪೊಲೀಸ್ನ ಅಮಾನತ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆ ಅಂದರೆ ನೆಕ್ಸ್ಟ್ ಯಾವುದೇ ಟ್ರಾಫಿಕ್ ಪೊಲೀಸವರು ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಈ ಥರ ಮಾಡೋರು ಕೆಲವರು ಇರ್ತಾರೆ. ನೆಕ್ಸ್ಟ್ ಯಾರೇ ಈ ರೀತಿ ಮಾಡಬೇಕು ಅಂದರೂ ಭಯ ಬರಬೇಕು ಅಂದರೆ ಆ ವ್ಯಕ್ತಿನ ಅಮಾನತ್ ಮಾಡಿ ಅವರಿಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಕೊಡ್ಬೋದು. ಅದೇ ಆ ಡ್ರೈವರು ಆ ಟ್ರಾಫಿಕ್ ಪೊಲೀಸ್ ಮೇಲೆ ಕೈ ಮಾಡಿದರೆ ನೀವೇನು ಮಾಡ್ತಾಯಿದ್ರಿ, ಏನೇನು ಕಾನೂನು ಕ್ರಮ ಕೈಗೊಳ್ತಾ ಇದ್ರಿ ಅದೇ ರೀತಿ ಇವಾಗ ತಗೋಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ನೋಡೋಣ, ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ನಾನು ವಿಡಿಯೋ ಮಾಡ್ತೀನಿ. ಈ ವಿಡಿಯೋನ ಖಂಡಿತ ಆ ವ್ಯಕ್ತಿಗೆ ಶಿಕ್ಷೆ ಆಗೋವರೆಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಆಮೇಲೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಟ್ರಾಫಿಕ್ ಪೊಲೀಸ್ಗೆ ಶಿಕ್ಷೆ ಆಗೋವರೆಗೂ ನಾವು ವಿಡಿಯೋಗಳನ್ನ ಕಂಟಿನ್ಯೂ ಮಾಡೋಣ. ನೋಡೋಣ ಏನಾಗುತ್ತೆ, ಅಪ್ಡೇಟ್ ಏನು ಸಿಗುತ್ತೆ. ಟ್ರಾಫಿಕ್ ಪೊಲೀಸ್ ಅವ್ರ ಕಡೆಯಿಂದ ಏನಾದರೂ ಕ್ರಮ ಕೈಗೊಳ್ತಾರ ಆ ವ್ಯಕ್ತಿ ಮೇಲೆ, ಆ ಟ್ರಾಫಿಕ್ ಪೊಲೀಸ್ ಮೇಲೆ? ನೋಡೋಣ, ಗೊತ್ತಿಲ್ಲ. ಪಾಪ ಆ ಡ್ರೈವರ್ ಮನಸ್ಥಿತಿ ಯಾವಾಗಿರ್ಬೋದು ಅದು ಗೊತ್ತಿಲ್ಲ. ಆ ಡ್ರೈವರ್ ಮಾಡಿದ್ದು ಅದ್ರಲ್ಲಿ ತಪ್ಪೆ. ಎಷ್ಟೋ ಜನಕ್ಕೆ ಪಬ್ಲಿಕ್ಗೆ ತೊಂದರೆ ಆಯಿತು. ರೋಡಲ್ಲಿ ಅಡ್ಡ ಹಾಕಿದಾಗ ಅವ್ರು ಸೈಡ್ಗೆ ಹಾಕಿ ಕಾನೂನು ಪ್ರಕಾರ ಅವರು ಮಾತಾಡ್ಬೋದಾಗಿತ್ತು, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಕ್ವಶನ್ ಮಾಡ್ಬೋದಾಗಿತ್ತು. ಅದು ಬಿಟ್ಟು ರೋಡ್ಗೆ ಅಡ್ಡ ಹಾಕಿ ಪಬ್ಲಿಕ್ಗೆ
ತೊಂದರೆ ಕೊಟ್ಟಿದ್ದು ಆ ವ್ಯಕ್ತಿದು ತಪ್ಪಿದೆ, ಆ ವ್ಯಕ್ತಿಗೂ ಕೂಡ ಶಿಕ್ಷೆ ಆಗೇ ಆಗುತ್ತೆ. ಸೊ ಆ ರೀತಿ ಅಡ್ಡ ಹಾಕೋಕ್ಕಿಲ್ಲ. ಯಾರೇ ಆಗಲಿ ಏನೇ ಪ್ರಾಬ್ಲಮ್ ಇದ್ದರೂ ರೋಡ್ಗೆ ಅಡ್ಡ ಹಾಕಿ ನಿನಗೆ ಪ್ರಾಬ್ಲಮ್ ಆಗಿದೆ ಅಂತ ಎಷ್ಟು ಸಾವಿರ ಜನಕ್ಕೆ ಅಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಇದಕ್ಕೆ ಟ್ರಕ್ ಡ್ರೈವರ್ ಕೂಡ ಕಾರಣ ಆಗ್ತಾನೆ. ಸೊ ಅವನಿಗೂ ಶಿಕ್ಷೆ ಆಗಬೇಕು. ಏಕೆ ಅಂದರೆ ಬರೀ ಟ್ರಾಫಿಕ್ ಒಂದು ಎಷ್ಟು ತಪ್ಪಿದೆಯೋ ಡ್ರೈವರ್ದು ಅಷ್ಟೇ ತಪ್ಪಿದೆ. ಸೊ ಟ್ರಾಫಿಕ್ ಇವ್ನು ಕೈ ಮಾಡಿದ್ರೆ ಕಾನೂನು ರೀತಿ ಏನು ಮಾಡ್ಬೋದಾಗಿತ್ತು ಅದು ಮಾಡ್ಬೋದಾಗಿತ್ತು. ರೋಡ್ಗೆ ಹಿಂಗೆ ಅಡ್ಡ ಹಾಕ್ತಾನೆ ಇವ್ನು ಡ್ರೈವರು. ಸೊ ಡ್ರೈವರ್ದು ತಪ್ಪಿದೆ, ಡ್ರೈವರ್ಗೂ ಶಿಕ್ಷೆ ಆಗಲೇಬೇಕು. ಎಷ್ಟೋ ಜನ ಕೆಲಸ ಮುಗಿಸಿ ಕಷ್ಟಪಟ್ಟು ದುಡಿದು ನೆಮ್ಮದಿಯಾಗಿ ಮನೆಗೆ ಹೋಗೋಣ ಅನ್ನೋ ಟೈಮಲ್ಲಿ ಈ ರೀತಿ ಆದಾಗ 2 ಅವರ್ 3 ಅವರ್ ನಿಂತ್ಕೊಬೇಕು ಅಂದರೆ ಎಷ್ಟು ಹಿಂಸೆ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ. ಅದರಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರೋರು, ಡೆಲಿವರಿಗೆ ಹೋಗ್ಬೇಕಾಗಿರೋರು, ಎಮರ್ಜೆನ್ಸಿ ಕೇಸಸ್ಗಳು, ಹಾರ್ಟ್ ಅಟ್ಯಾಕು, ಈ ರೀತಿ ಎಷ್ಟು ಜನ ಇದ್ರೋ ಗೊತ್ತಿಲ್ಲ ನನಗೆ. ಸೊ ಇದಕ್ಕೆಲ್ಲ ಪ್ರಾಬ್ಲಮ್ ಯಾರು ಕೊಟ್ಟಿದ್ದು? ಈ ಡ್ರೈವರೇ ತಾನೆ. ಸೊ ಡ್ರೈವರ್ಗೂ ಶಿಕ್ಷೆ ಆಗುತ್ತೆ, ಹಾಗೆ ಈ ಟ್ರಾಫಿಕ್ ಪೊಲೀಸರಿಗೂ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಿಜ ಅನ್ನೋರು ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಕರ್ನಾಟಕ.